ಅಮರ ಮಧುರ ಪ್ರೇಮ. ಏನಕ್ಕ ಹೆಂಗಿತ್ತು ನನ್ನ ಆಕ್ಟಿಂಗು? ನಿನ್ ಮಕ್ಕ ತರ ಇತ್ತು. ಏನು ಅಕ್ಕ ಅಂತ ಕರಿತೀಯ? ನಿನ್ಗಿಂತ ಚಿಕ್ಕ ಹುಡುಗಿ ನಾನು. ಸರಿ ಸರಿ ಹೇಳು ತಂಗವ್ವ, ಹೆಂಗಿತ್ತು ನನ್ನ ಆಕ್ಟಿಂಗು? ಆಕ್ಟಿಂಗ್ ಎಲ್ಲ ಚೆನ್ನಾಗೇ ಇತ್ತು ಬಿಡು. ಸರಿ ತಗೋ, 400 ರೂಪಾಯಿ ಇದೆ, ಇಟ್ಕೋ. ಆಹಾ, ತುಂಬಾ ಉಪಕಾರ ಆಯ್ತು ತಂಗವ್ವ. ಇಂಥ ರೋಲ್ ಯಾವಾಗಲಾದ್ರೂ ಇದ್ರೆ ಆವಾಗ ಕರೀತಾ ಇರಿ. ಯೋ, ನನ್ನೇನ್ ಮೆಗಾ ಸೀರಿಯಲ್ ನಡ್ಸೋ ಮ್ಯಾನೇಜರ್ ಅನ್ಕೊಂಡಿದ್ಯಾ ರೋಲ್ ಕೊಡಕ್ಕೆ? ಏನೋ ಕೇಳ್ದೆ ಅಕ್ಕ. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೋ, ನೀನ್ ಮತ್ತೆ ಆ ಮನುಷ್ಯನ ಕಣ್ಗೆ ಏನಾದ್ರು ಕಾಣಿಸ್ಕೊಂಡ್ರೆ, ಇಲ್ಲ ಅವನ್ ಮುಂದೆ ನೀನಾಗೆ ಹೋದ್ರೆ, ನೀನೇ ಆ ಸ್ವಾಮೀಜಿ ಅಂತ ಅವನ್ಗೇನಾದ್ರೂ ಗೊತ್ತಾಗೋದ್ರೆ ನಿನ್ ಕತೆ ಅಷ್ಟೇ. ಅವನ ಬಗ್ಗೆ ಗೊತ್ತು ತಾನೆ? ಇಲ್ವಲ್ಲ, ಗೊತ್ತಿಲ್ಲ ನನಗೆ. ಅವನಿಗೇನಾದ್ರು ನೀನೇ ಆ ಸ್ವಾಮೀಜಿ ಅಂತ ಗೊತ್ತಾದ್ರೆ ಅವನ್ ಯಾರು ಅನ್ನೋದು ನೀನಗ್ ಗೊತ್ತಾಗತ್ತೆ. ಏನ್ ತಂಗವ್ವ, ಈ ಬಡ ಕಲಾವಿದನಿಗೆ ಈ ತರ ಹೆದರ್ಸ್ತೀಯಾ? ಎದುರಿಸ್ತಿಲ್ಲ, ಎಚ್ಚರಿಕೆ ಕೊಡ್ತಾ ಇದೀನಿ, ಆ ಚಿಂಪಾಜಿ ಕಣ್ಗೆ ಬೀಳ್ಬೇಡ ಅಂತ. ಸರಿ ಸರಿ ಅಮ್ಮ, ಯಾರ ಕಣ್ಗೂ ಬೀಳಲ್ಲ ನಾನು. ಸರಿ ಆಯ್ತು. ಲೋ ಮಾಮ, ನನ್ನೇ ಕೆಲ್ಸದವಳು ಅಂತ ರೆಗಿಸ್ತಾ ಇದ್ದಲ್ಲ, ನಿನಗೆ ನಾನೇ ಗತಿ. ಬಾಲ ಅಲ್ಲಾಡ್ಸ್ಕೊಂಡು ನನ್ನ ಹಿಂದೆ ನಾನು ನಾಯಿ ಥರ ಬರೋ ಥರ ಮಾಡ್ತೀನಿ, ನೋಡ್ತಾ ಇರು. ಮಧು, ನಿಮ್ಮತ್ತೆ ಫೋನ್ ಮಾಡಿದ್ರು ಕಣೆ. ಓ, ಏನಂತೆ? ಈ ಮೆಹಂದಿ ಫಂಕ್ಷನ್ ಎಲ್ಲ ಯಾರೇನು ಕೇಳಿ ಮಾಡ್ತಾ ಇದ್ದೀರಾ? ಈಗ ನಿಮ್ಗೆ ಇಷ್ಟ ಬಂದಂಗೆಲ್ಲ ಮಾಡೋಂಗಿದ್ರೆ ನಮ್ಮ ಸಂಬಂಧ ಯಾಕೆ ಬೆಳೆಸಿದ್ರಿ? ಇದು ನಮ್ಮ ಸಂಸ್ಕೃತಿ ಅಲ್ಲ, ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಕೂಗಾಡ್ತಾ ಇದ್ರು ನಿಮ್ಮತ್ತೆ. ಕೂಗಾಡ್ತಿದ್ರಾ? ಅದಕ್ಕೆ ನೀನೇನಂದೆ? ಅಯ್ಯೋ, ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ನಮ್ಮದು ಆಸೆ ಪಡ್ತಾ ಇದ್ಲು, ಸರಿ ಮಾಡ್ಕೊ ಅಂತ ಹೇಳಿದ್ವಿ. ಅದು ಅಲ್ಲದೆ ಅವಳೇ ಇದನ್ನ ಆರ್ಗನೈಸ್ ಮಾಡಿರೋದು ಅಂತ ಹೇಳಿದೆ. ನಿಮ್ಮಿಬ್ರು ಮಾತನ್ನು ನನ್ನ ಮಧ್ಯೆ ಸಿಕ್ಸಿದ್ಯಾ? ಮತ್ತಿನ್ನೇನು, ಇವುಗಳೆಲ್ಲ ನಮ್ಮ ಕಾಲದಲ್ಲಿ ಇರಲೇ ಇಲ್ಲ ಕಣೆ. ನೀವುಗಳು ತಾನೆ ಇನ್ಸ್ಟಾದಲ್ಲಿ FB ಯಲ್ಲಿ ಇಂಥ ಫೋಟೋಗಳನ್ನೆಲ್ಲ ಹಾಕೊಂಡು ಶೋಕಿ ಮಾಡೋದು. ನೋಡು, ನಿಮ್ಮ ಅತ್ತೆ ಇವಾಗ ಫೋನ್ ಮಾಡ್ಬೋದು, ನೀನು ಅವ್ರನ್ನ ಕನ್ವಿನ್ಸ್ ಮಾಡ್ಕೊ. ಕನ್ವಿನ್ಸ್ ಮಾಡೋದಾ? ಅವ್ರು ಕಾಲ್ ಮಾಡಲಿ ಇವಾಗ, ಇದೇ ಅವ್ರಿಗೆ ಇವತ್ತು. ಮೆಹಂದಿ ಫಂಕ್ಷನ್ ಮಾಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅನ್ನೋಕ್ಕೆ ಅವ್ರು ಯಾರು? ಗಂಡು ಮಗನ ಎತ್ಬಿಟ್ರೆ ಯಾರ ಮೇಲೆ ಬೇಕಾದ್ರೂ ದಬ್ಬಾಳಿಕೆ ಮಾಡ್ಬೋದು ಅನ್ಕೊಂಡಿದಾರ? ಗಂಡು ಕಡೆಯವ್ರು ಗ್ರೇಟು, ಹೆಣ್ಣು ಕಡೆಯವ್ರು ವೇಸ್ಟು ಅನ್ನೋದೆಲ್ಲ ಆ ಕಾಲದಲ್ಲಿ ಇತ್ತು. ಈ ಕಾಲದಲ್ಲಿ ಯಾವಾಗ ಕೇಳೋದು ಅದನ್ನೆಲ್ಲ? ಆದರೂ ಕೆಲವರಿಗೆ ಇದೆಲ್ಲ ಆಗ್ಬರಲ್ಲ ಕಣೆ. ಗಂಡನ ಮನೆಯವರು ಅಂದರೆ ಅವ್ರಿಗೆ ಒಂದು ಸಂಪ್ರದಾಯ ಪದ್ಧತಿ ಇದ್ದೇ ಇರುತ್ತೆ. ಇರಲಿ ಬಿಡು, ಅದನ್ನೆಲ್ಲ ಮದುವೆ ಆದಮೇಲೆ ಬೇಕಾದ್ರೆ ನನ್ನ ಮೇಲೆ ಹಾಕಲಿ, ಅವಾಗ ಅದನ್ನೆಲ್ಲ ಫಾಲೋ ಮಾಡಬೇಕಾ ಬೇಡವಾ ಅಂತ ನೋಡ್ತೀನಿ. ಈಗಲಿಂದಲೇ ನಾವೇನು ಮಾಡಬೇಕು ಏನು ಮಾಡಬಾರ್ದು ಅಂತ ಕಂಟ್ರೋಲ್ ಮಾಡೋಕ್ಕೆ ಬಂದರೆ ಬಿಟ್ಬಿಡ್ತೀವಾ? ನೋಡು, ಅವರೇ ಮಾಡ್ತಿದ್ದಾರೆ, ಈಗಿದೆ ಅವ್ರಿಗೆ. ನಾನು ಮಹೇಶ್ವರಿ ಮಾತಾಡ್ತಾ ಇರೋದು. ಏಯ್, ನೀನು ಯಾರಾಗಿದ್ರೆ ನನಗೇನೆ? ಹಲೋ ಮಧುರಾ, ಯಾರ ಜೊತೆ ಮಾತಾಡ್ತಾ ಇದೀಯಾ? ಹಲೋ ಅತ್ತೆ, ಸಾರಿ ಅತ್ತೆ, ಸಾರಿ. ಇಲ್ಲಿ ಟ್ರಾಫಿಕಲ್ಲಿ ಯಾವಳಿಗೋ ಹೇಳ್ತಿದ್ದೆ. ಹೊರ್ಗಡೆ ಬಂದಿದ್ದೆ, ಗಾಡಿ ಪಾರ್ಕ್ ಮಾಡೋಣ ಅಂತ ನೋಡ್ತಿದ್ದೆ. ಅಲ್ಲೊಬ್ಳು ಯಾವಳೋ ತುಂಬ ಮಾತಾಡ್ತಿದ್ಲು, ಅವಳಿಗೆ ಹೇಳ್ತಿದ್ದೆ. ಓ ಹಾಗಾ, ಸರಿ ಸರಿ. ಹಾಂ ಹೇಳಿ ಅತ್ತೆ. ಅದೇ ನಾಳೆ ಏನೋ ಮೆಹಂದಿ ಫಂಕ್ಷನ್ ಇಟ್ಕೊಂಡಿದೀಯಂತಲ್ಲ, ಅದು? ಏಯ್ ಮುಚ್ಚೆ ಬಾಯಿ. ಈಗಲೂ ಇಲ್ಲಿರೋಳಿಗೆ ಹೇಳ್ತಾ ಇರೋದು, ನೀವೇನು ಬೇಜಾರು ಮಾಡ್ಕೋಬೇಡಿ, ಹೇಳಿ ಅತ್ತೆ. ಸರಿ, ಆ ಮೆಹಂದಿ ಫಂಕ್ಷನ್ನ ಕ್ಯಾನ್ಸಲ್ ಮಾಡ್ಕೊ, ನಮ್ಮಲ್ಲಿ ಅವೆಲ್ಲ ನಡೆಯಲ್ಲ. ಏಯ್, ಅದನ್ನೆಲ್ಲ ಕೇಳಕ್ಕೆ ನೀನು ಯಾರೇ? ನನ್ನ ಇಷ್ಟ, ನಾನು ಏನು ಬೇಕಾದರೂ ಮಾಡ್ಕೋತೀನಿ. ಏನಮ್ಮ ಮಧು, ಇದನ್ನ ಅಲ್ಲಿರೋಳಿಗೆ ತಾನೇ ಹೇಳಿದ್ದು? ಹೌದು ಅತ್ತೆ, ಹೌದು ಅತ್ತೆ, ಇಲ್ಲಿ ಇಲ್ಲಿ ಇವಳಿಗೆ. ಅಲ್ಲ, ಇವಳು ಹೇಳ್ತಿರೋದಲ್ಲ ನನಗೆ ಕೌಂಟ್ ಕೊಡ್ತಿರೋ ಹಾಗಿದೆಯಲ್ಲ. ಅಲ್ಲಿ ನೋಡಿದ್ರೆ ಯಾರ ಜೊತೆನೋ ಮಾತಾಡ್ತಿದ್ದೀನಿ ಅಂತ ಹೇಳ್ತಿದ್ದಾಳೆ. ಏನೋ ಕರ್ಮ. ಅದ್ಯಾಕಂದ್ರೆ ಈ ಮೆಹಂದಿ ಫಂಕ್ಷನ್ ಎಲ್ಲ ನಮ್ಮ ಸಂಸ್ಕೃತಿ ಅಲ್ಲ, ಅದನ್ನೆಲ್ಲ ಮಾಡಬಾರ್ದು. ಏಯ್, ನಾನು ಮಾಡ್ತೀನಿ ಕಣೆ, ಅದೇನು ಬೇಕಾದರೂ ಮಾಡ್ಕೊ ಹೋಗು. ಅಮ್ಮ ಮಧು,
ಒಂದು ಅವಳ ಹತ್ರ ಮಾತಾಡು, ಇಲ್ಲ ನನ್ನ ಹತ್ರ ಮಾತಾಡು. ಈ ಥರ ಇಲ್ಲರ್ಧ ಅಲ್ಲರ್ಧ ಮಾತಾಡಿ ಕನ್ಫ್ಯೂಸ್ ಮಾಡಬೇಡ ಕಣೆ. ನೀನೊಂದು ಕೆಲಸ ಮಾಡು, ಮನೆಗೆ ವಾಪಸ್ ಹೋದ್ಮೇಲೆ ಆರಾಮಾಗಿ ಫೋನ್ ಮಾಡು, ಆಮೇಲೆ ಮಾತಾಡೋಣ. ಮಾಡಲ್ಲ ಕಣೆ, ಏನೇ ಮಾಡ್ತೀಯಾ? ನೀವು ಹೇಳಿ ಅತ್ತೆ, ಅದೇನೋ ಹೇಳ್ತಿದ್ರಲ್ಲ. ಇಲ್ಲಮ್ಮ, ನಾನೇನು ಹೇಳ್ತಿರ್ಲಿಲ್ಲ. ನಾನು ಹೇಳಬೇಕಾಗಿದ್ದೆಲ್ಲ ನಿಮ್ಮ ಅಮ್ಮನ ಹತ್ರ ಹೇಳಿದ್ದೀನಿ, ಅವ್ರ ಹತ್ರನೇ ಕೇಳ್ಕೊ. ನಾನು ಫೋನ್ ಇಡ್ತೀನಿ. ಮಧು, ಆದರೂ ಅತ್ತೆ ಆಗೋಳಿಗೆ ಈ ಥರ ಎಲ್ಲ ಮಾತಾಡಬಾರ್ದಾಗಿತ್ತು ಕಣೆ. ಸುಮ್ಮನಿರಮ್ಮ, ಇಂಥವ್ರಿಗೆಲ್ಲ ಹೀಗೆ ಮಾಡಬೇಕು. ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತೆಲ್ಲ ರೂಲ್ಸ್ ಮಾಡಿಕೊಂಡು ಇನ್ನೂ ಯಾವ ಕಾಲದಲ್ಲಿದ್ದಾರೆ ಇವರೆಲ್ಲ. ಒಟ್ಟಿನಲ್ಲಿ ನಾನು ಇವಾಗ ಕೊಟ್ಟಿರೋ ಡೋಸ್ಗೆ ನಮ್ಮತ್ತೆ ತಲೆ ಕೆಡ್ಸ್ಕೊಂಬಿಟ್ಟಿರ್ತಾರೆ. ಮಧುರ ಇದನ್ನೆಲ್ಲ ನನಗೆ ಹೇಳಿದ್ಲಾ ಅಂತ. ಅಲ್ಲ, ಅವಳು ನಿಜವಾಗ್ಲೂ ಹೊರಗಡೆ ಯಾರಿಗೂ ಹೇಳ್ತಾ ಇದ್ಲಾ? ಇಲ್ಲ ಇನ್ಯಾರ್ದೋ ಹೆಸರಲ್ಲಿ ನನಗೆ ಹೇಳ್ತಿದ್ಲಾ? ತಲೆ ಕೆಟ್ಟೋಗಿದೆ. ಹೇಗೋ ನಾನು ಹೇಳಿದ್ದೆಲ್ಲ ಹೇಳಾಗೋಗಿದೆ. ಅವರು ಮೆಹಂದಿ ಫಂಕ್ಷನ್ನ ಕ್ಯಾನ್ಸಲ್ ಮಾಡಿಕೊಂಡ್ರೆ ಸರಿ. Mummy, Daddy, good morning. ಏನ್ರಿ ಇದು? ನಾನು ಮೊದಲೇ ಹೇಳಿಲ್ವಾ ಈ ಔಷಧಿನ ಇಂಜೆಕ್ಟ್ ಮಾಡಿದ್ರೆ ಮಗು ಥರ ಆಗೋಗ್ತಾರೆ ಅಂತ. ಚಿಕ್ಕ ಮಗು ಥರ ಅಂದರೆ ಎಷ್ಟು ವಯಸ್ಸಾಗಿರ್ಬೋದು? ಅದು ಮುಖ್ಯ ಈಗ. ಏಯ್, ಮೊದಲು ಬಾಯಿಂದ ಬೆರಳು ತೆಗಿಯೇ. ಯಾಕಮ್ಮ ಪುಟ್ಟ ಅಳ್ತಾ ಇದೆಯಾ? ಯಾಕಂದ? ಮತ್ತೆ ಇವತ್ತು ನಾನು ಸ್ಕೂಲ್ಗೆ ಹೋಗಲ್ಲ. ಸ್ಕೂಲ್ಗೆ ಹೋಗಲ್ವಾ? ಯಾಕೆ? ಮಿಸ್ಸು ಹೋಮ್ವರ್ಕ್ ಕೊಟ್ಟಿದ್ರು, ನಾನು ಮಾಡಿಲ್ಲ. ಹೋಮ್ವರ್ಕ್ ಮಾಡ್ಕೊಳ್ದೆ ಹೋದ್ರೆ ಓದಿತಾರೆ, ಅದಕ್ಕೆ ನಾನು ಸ್ಕೂಲ್ಗೆ ಹೋಗಲ್ಲ. ಸರಿ ಬಿಡು ಪುಟ್ಟ, ಇವತ್ತು ಮನೇಲೇ ಇದ್ದು ಹೋಮ್ವರ್ಕ್ ಮಾಡಿ ಮುಗಿಸ್ಕೋ. ನಾಳೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನೇ ಲೀವ್ ಲೆಟರ್ ಬರ್ಕೊಡ್ತೀನಿ, ಆಯ್ತಾ? ಥ್ಯಾಂಕ್ ಯು ಡ್ಯಾಡಿ. ರೀ, ಏನ್ರಿ ಇದು? ಅವಳು ಸೊಮ್ಮಾಗಿ ನೀವು ಹುಚ್ಚುಚ್ಚಾಗಿ ಆಡ್ತಾ ಇದ್ದೀರಾ? ಈಗ ಅವಳು ಮಗು ಥರ ಆಡ್ತಾ ಇದ್ದಾಳೆ, ನಾವು ಅವಳನ್ನ ಹಾಗೆ ಟ್ರೀಟ್ ಮಾಡ್ಕೋಬೇಕು, ಅರ್ಥ ಆಯ್ತಾ? ಅಯ್ಯೋ ರೀ, ಇವಳು ಮೊದಲೇ ಚೈಲ್ಡ್ ಥರ ಆಡ್ತಾಳೆ, ಈಗ ನಿಜವಾಗ್ಲೂ ಚೈಲ್ಡ್ ಆಗೋಗಿದ್ದಾಳೆ. ಮೊದಲು ಆಂಟಿಡೋಸ್ ಕೊಟ್ಟು ಇವಳನ್ನ ಸರಿ ಮಾಡಿ, ನನ್ನಿಂದ ನೋಡಕ್ ಆಗ್ತಾ ಇಲ್ಲ. ಇರೇ ಕೊಡೋಣ, ಕೊಡ್ತೀನಿ, ಸ್ವಲ್ಪ ನೋಡೋಣ ಇರು, ಇನ್ನೂ ಸ್ವಲ್ಪ ಅಬ್ಸರ್ವ್ ಮಾಡೋದಿದೆ. ಅಮ್ಮ ಅಮ್ಮ, ನಂಗೆ ಹೊಟ್ಟೆ ಹಶ್ವಾಗ್ತಿದೆ, ಹಾಲು ಬೇಕು, ಹಾಲು ಕೊಡಮ್ಮ. ನೀನು ಎದ್ದಿದ್ದೆ ಹಾಲು ಕೇಳ್ತಿ ಅಂತ ನನಗೆ ಗೊತ್ತಿತ್ತು, ರೆಡಿ ಮಾಡಿಟ್ಟಿದ್ದೀನಿ, ಇರು ತಗೊಂಬರ್ತೀನಿ. ನಂಗೆ
ಯಾಕೆ? ಇದ್ರಲ್ಲಿ ಕುಡಿದ್ರೆ ಚೆಲ್ಕೊಂಡ್ ಡ್ರೆಸ್ ಎಲ್ಲ ಹಾಳಾಗುತ್ತೆ. ನೀನೇ ತಾನೇ ಹೇಳಿದ್ದು ದೊಡ್ಡವಳಾಗೋ ತನಕ ಬಾಟ್ಲಲ್ಲಿ ಕುಡಿ ಅಂತ. ಹೋಗ್ ಮಮ್ಮಿ ಬಾಟ್ಲಿಗೆ ಹಾಕು ಬಾ. ಅಯ್ಯೋ ಬಾಟ್ಲಾ? ಈಗ ಬಾಟ್ಲ್ ಎಲ್ಲಿಂದ ತರಲಿ ನಾನು? ಹೋಗಿ ಅಂಗಡಿಯಿಂದ ತಗೊಂಬಾರೆ. ನೀವಿದ್ದೀರಲ್ಲ ಎಲ್ಲ ನಿಮ್ಮಿಂದಾನೆ, ಸುಮ್ಮನೆ ಇರ್ರಿ. ಪುಟ್ಟ, ನಿನ್ನೆ ನಿನ್ನ ಬಾಟ್ಲು ಕೆಳಗಡೆ ಬಿದ್ದು ಹೊಡೆದೋಯ್ತಲ್ವಾ? ಅಂಗಡಿಗೆ ಹೋಗಿ ಹೊಸ ಬಾಟ್ಲು ತರಬೇಕು. ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಂಡು ಕುಡಿಯೇ, ನಾಳೆ ಅಂಗಡಿಗೆ ಹೋಗಿ ಬಾಟ್ಲು ತಗೊಂಬರ್ತೀನಿ, ಸರಿನಾ? ಇದ್ಯಾಕೆ ನೀನು ಇವಳ ಥರನೇ ಮಾತಾಡ್ತಾ ಇದೀಯಾ? ಅಯ್ಯಯ್ಯೋ, ಇವಳ ಜೊತೆ ಮಾತಾಡ್ತಾ ಮಾತಾಡ್ತಾ ನನಗೂ ಅದೇ ಭಾಷೆ ಬಂದ್ಬಿಡ್ತು. ಸರಿ, ನಾನೀಗ ಹಾಲು ಕುಡಿತೀನಿ, ನಾಳೆ ಬಾಟ್ಲು ಕೊಡ್ಬೇಕು. ಡ್ಯಾಡಿ ಡ್ಯಾಡಿ ನಾನು ಎತ್ಕೊಳ್ಳಿ. ಎತ್ಕೋಬೇಕಾ? ಏನು ಬೇಡ, ಎದ್ ನಡಿಯಮ್ಮ. ನೀನು ಎತ್ಕೊಂಡಿಲ್ಲ ಅಂದ್ರೆ ನಾನು ಹಾಲೇ ಕುಡಿಯಲ್ಲ. ಈಗ ಅನ್ಭವಿಸಿ, ಮಾಡಿದ್ದುಣ್ಣೋ ಮಾರಾಯ. ಅಯ್ಯೋ, ಅಳ್ಬೇಡ ಪುಟ್ಟ, ಅಳ್ಬೇಡಮ್ಮ. ನೋಡು, ಅಪ್ಪನಿಗೆ ಬೆನ್ನೋತಾ ಇದೆ. ಎದ್ ನಡಿಯಮ್ಮ ಪ್ಲೀಸ್. ನಾನೇನು ಕೂಸು ಮರಿ ಮಾಡು ಅಂತ ಕೇಳೋಣ? ಕಂಕ್ಳಲ್ಲಿ ಎತ್ಕೋ. ಪಾಪ ಮಗು ಆಸೆ ಪಡ್ತಾ ಇದೆ, ಎತ್ಕೊಳ್ರಿ. ಲೈ, ಇದು ಮಗುನೇನೆ, ಗಡವ ಗಡವ ಇದು. ಇವತ್ತೊಂದೇ ನಡಿ ಪುಟ್ಟ, ನಾಳೆ ಎತ್ಕೋತೀನಿ. ನಿಜವಾಗ್ಲೂ? ನಿಜವಾಗ್ಲು. ಮದರ್ ಪ್ರಾಮಿಸ್? ಮದರ್ ಪ್ರಾಮಿಸ್. ಅಮ್ಮ, ನಾನು ಯಾರು ಕುಡ್ದು ಮುಗಿಸಿದ್ರೆ ನೀನು ನಂಗೆ ಏನು ಕೊಡ್ತೀಯಾ? ನಿಂಗೇನು ಬೇಕು ಪುಟ್ಟ? ನನಗೆ ನನಗೆ ನಂಗೇನು ಬೇಕು? ರೋಸ್ ಪೆಪ್ಪರ್ಮೆಂಟ್ ಕಳಿಸ್ತೀಯಾ? ಸರಿ ಆಯಿತು, ನಾಳೆ ತೆಕ್ಕೊಡ್ತೀನಿ, ಈಗ ಕುಡಿ. ಇವಾಗ ನಾನು ಹಾಲು ಕುಡಿಬೇಕಾದ್ರೆ ನೀನು ಅಪ್ಪ ರೈಮ್ಸ್ ಆಡಬೇಕು, ಆವಾಗಲೂ ನಾನು ಕುಡಿಯೋದು. ಯಾವ ರೈಮ್ಸು? ರಾತ್ರಿ ತಾನೇ ಹೇಳ್ಕೊಟ್ಟಿದ್ದೆ, ಅಷ್ಟು ಬೇಗ ಮರ್ತೋದ್ರಾ? ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಎಲ್ಲಿ ಇಬ್ರು ಆಡಿ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. How I wonder what you are. ಸ್ಟಾಪ್ 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 ಸ್ಟಾಪ್. ಏನಾಯ್ತೆ? ಏನಿಬ್ರು ಸುಮ್ಮನೆ ಆಡ್ತಿದ್ದೀರಾ? ನಮ್ಮ ಮಿಸ್ ಹೇಳಿದ್ದಾರೆ ರೈಮ್ಸ್ ಯಾವಾಗಲೂ ಆಕ್ಷನ್ ಜೊತೆನೇ ಆಡಬೇಕು ಅಂತ. ಎಲ್ಲಿ ಆಡಿ. ಆಯ್ತು ಪುಟ್ಟ. ಸರಿ. Twinkle, twinkle, little star, how I wonder what you are. Up above the world so high, Like a diamond in the sky. ಇನ್ನೊಂದ್ಸಲಿ. Twinkle, twinkle, little star, How I wonder what you are. Up above the world so high, like a diamond in the sky. ಸರಿ ಅಮ್ಮ, ತಿಂಡಿ ಮಾಡಬೇಕು, ಅಷ್ಟರಲ್ಲಿ ನೀನು ಹೋಗಿ ಸ್ನಾನ ಮಾಡ್ಕೊಂಬಂದ್ಬಿಡು. ಹೋಗ್ ಮಮ್ಮಿ, ಇವತ್ತು ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳಿಲ್ವಾ? ಸ್ನಾನ ಯಾಕೆ ಮಾಡಬೇಕು? Point to be noted. ಸ್ಕೂಲ್ಗೆ ಹೋಗಿಲ್ಲ ಅಂದರೆ ಏನು, ಸ್ನಾನ ಮಾಡಬೇಕಲ್ವಾ? ಸರಿ, ನೀನೇ ಸ್ನಾನ ಮಾಡಿಸ್ಬೇಕು ನನಗೆ. ಅಯ್ಯಯ್ಯೋ, ಇವತ್ತಾಗಲೇ ಲೇಟ್ ಆಗೋಗಿದೆ, ಇವತ್ತೊಂದಿನ ನೀನೇ ಸ್ನಾನ ಮಾಡ್ಕೊ, ನಾಳೆಯಿಂದ ನಾನೇ ಸ್ನಾನ ಮಾಡಿಸ್ತೀನಿ, ಸರಿನಾ? ಅವಾಗಿಂದ ಏನು ಕೇಳಿದ್ರು ಇಬ್ರು ನಾಳೆಯಿಂದ ಅಂತಿದ್ದೀರಾ. ಹೋಗ್ ಮಮ್ಮಿ, ನನಗೆ ನೀವಿಬ್ರು ಇಷ್ಟ ಇಲ್ಲ. ಐ ಹೇಟ್ ಮಮ್ಮಿ, ಐ ಹೇಟ್ ಡ್ಯಾಡಿ.
ಆ ಇಂಜೆಕ್ಷನ್ ಕೊಟ್ಟು 2 ಗಂಟೆ ಆಯಿತು. ಅದು ಕೆಲಸ ಮಾಡ್ತಾ ಇದೆ ಅಂತಾನೂ ಗೊತ್ತಾಯ್ತು. ಆ ಆ್ಯಂಟಿಡೋಸ್ ಕೊಟ್ಟು ನಮ್ಮ ಮಗಳನ್ನ ಬೇಗ ಸರಿ ಮಾಡಿ ಅವಳು ಮೊದಲಿನ ಥರನೇ ಆಗಲಿ. ಧಾರಾವಾಳಗೆ ಖಂಡಿತ ಕೊಡೋಣ ಅಂತ ಅದೇನೋ ಮಾಡ್ತಾ ಇದ್ದೀರಲ್ಲ, ಈ ಕೆಲಸನ ಬಿಡಿ, ಮೊದಲು ನಮ್ಮ ಮಗಳನ್ನ ಸರಿ ಮಾಡಿ. ಅದು ಈ ಆ್ಯಂಟಿಡೋಸ್ ಕಂಡು ಹಿಡ್ದಿದ್ನಲ್ಲ, ಆ ಬಾಟ್ಲು ಇಲ್ಲೋ ಇಟ್ಟಿದ್ದೆ, ಅದು ಎಲ್ಲಿ ಅಂತಾನೆ ಕಾಣಿಸ್ತಾ ಇಲ್ಲ, ಮರ್ತೋಗಿದೆ ಕಣೆ. ಏನು ಆ್ಯಂಟಿಡೋಸೇಜ್ ಸಿಗ್ತಾ ಇಲ್ವಾ? ಇಲ್ಲ ಕಣೆ, ನೀನು ಹೊಡೆದ್ರು ನೆನಪಾಗ್ತಿಲ್ಲ. ಈ ಕಡೆ ನೋಡಿ, ಈಗಲೂ ನೆನಪಾಗ್ತಿಲ್ಲ. ಈ ಕಡೆ ನೋಡಿ. ಅಯ್ಯೋ ಇಲ್ಲ ಕಣೆ, ನೀನು ಯಾವ ಕಡೆ ಹೊಡೆದ್ರು ನಂಗೆ ನೆನಪಾಗ್ತಾ ಇಲ್ಲ. ಅಯ್ಯೋ, ಹಾಗಿದ್ರೆ ನಮ್ಮ ಮಗು ಚಚೆ ನಮ್ಮ ಮಗಳು ಪರ್ಮನೆಂಟ್ ಆಗಿ ಹೀಗೆ ಇದ್ಬಿಡ್ತಾಳಾ? ಅಯ್ಯೋ, ಹಾಗೆಲ್ಲ ಹೆದರ್ಸ್ಬೇಡ್ವೆ. ಒಂದ್ಸಲ ಕಣ್ಣು ಹಿಡ್ದೋಂಗೆ ಇನ್ನೊಂದ್ಸಲ ಕಣ್ಣು ಹಿಡಿಯೋದು ಏನು ದೊಡ್ಡ ಪ್ರಶ್ನೆ ಅಲ್ಲ. ಆದರೆ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯತ್ತಷ್ಟೇ. ಅದು ಎಲ್ಲಿದೆ ಅಂತ ಹುಡುಕಿ ಕಣ್ಣು ಹಿಡಿತೀನಿ, ಇಲ್ಲ ಅಂದರೆ ಹೊಸದಾಗಿ ಇನೋವೇಷನ್ ಮಾಡ್ತೀನಿ. ಅಯ್ಯೋ, ಅದೇನು ಕರ್ಮನೋ, ಏನೋ ಒಂದು ಮಾಡಿ, ಆದರೆ ಬೇಗ ಮಾಡಿ. ಆಯಿತು ಕಣೆ, ಆದರೆ ಅಲ್ಲಿವರೆಗೂ ನಮ್ಮ ಮಗಳು ಮನೆಯಿಂದ ಆಚೆ ಹೋಗದೆ ಹಾಗೆ ನೋಡ್ಕೊ. ಯಾಕೆಂದರೆ ಇವಳು ಆಚೆ ಹೋಗಿ ಈಗ ಆಡೋದನ್ನ ಯಾರಾದರೂ ನೋಡಿದ್ರೆ ನಾಳೆ ಬೆಳಗ್ಗೆ ಅಮ್ಮರು ಈ ರೀತಿ ಆಡಬೇಕಾದ್ರೆ ನಾನೇ ಏನೋ ಮಾಡಿದ್ದೀನಿ ಅಂತ ನನ್ನ ಮೇಲೆ ಅನುಮಾನ ಪಡ್ತಾರೆ. ಅದನ್ನೆಲ್ಲ ನಾನು ನೋಡ್ಕೋತೀನಿ. ಮೊದಲು ನೀವು ಆ್ಯಂಟಿಡೋಸೇಜ್ ಎಲ್ಲಿಟ್ಟಿದ್ರೆ ಅದನ್ನು ಹುಡುಕಿ. ಆಹಾ, ನಾನು ಮದುವೆ ಆಗೋ ಹುಡುಗಿ CM ಆಗ್ತಾಳಂತೆ, PM ಆಗ್ತಾಳಂತೆ. ಅವಳ ಮೂಲಕ ನಾನು ಇಡೀ ದೇಶನೇ ಆಳ್ತಾನಂತೆ. ಕೇಳೋಕ್ಕೆ ಎಷ್ಟು ಚೆನ್ನಾಗಿದೆ. ಆದರೆ ಯಾರ ಹುಡುಗಿ? ಕಾಂಚನ